ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ನ ಐತಿಹಾಸಿಕ ಪ್ರಸಿದ್ಧಿ ಖ್ಯಾತಿಯುಳ್ಳಂತ ಕರೇಜ್ ಸಂರಕ್ಷಣೆಯ ವಿಚಾರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಗಂಭೀರವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರ ಪ್ರಕಾರ ಈವರೆಗೆ ಕರೇಜ್ ಸಂರಕ್ಷಣೆಗೆ ಸಲ್ಲಿಸಲಾಗಿರುವಂತಹ ಡಿಪಿಆರ್ ಅಂದ್ರೆ ಯೋಜನಾ ವರದಿ ಸರಿಯಾಗಿ ತಯಾರಾಗಿಲ್ಲ. ಕರೇಜ್ ಸಂರಕ್ಷಣೆಗೆ ಪರಿಣಿತರಿಂದಲೇ ಸಮರ್ಪಕವಾದ ಯೋಜನಾ ವರದಿ ತಯಾರಾಗಬೇಕು. ಈಗಾಗಲೇ ಭೌಗೋಳಿಕವಾಗಿ ಹಲವು ಬದಲಾವಣೆಗಳು ನಡೆದಿವೆ. ಕರೇಜ್ ಮೇಲ್ಭಾಗದ ಮೇಲೆ ಮನೆಗಳು ನಿರ್ಮಾಣವಾಗಿದೆ. ಆ ಮನೆಗಳನ್ನು ನಾವು ಕೆಡವಲು ಸಾಧ್ಯವಿಲ್ಲ ಅಂತ ಸಚಿವರು ತಿಳಿಸಿದ್ದಾರೆ. ಯಾವುದು ನೋಡಪ್ಪ, ಅನುದಾನದ ಯಾವುದೇ ಕೊರತೆ ಇಲ್ಲ. ಅರ್ಥ ಮಾಡಿ ಕೇಳ್ರಿ. DPR ಆಗಿಲ್ಲ ಸರಿಯಾಗಿ. ಕರೇಜ್ ಬಗ್ಗೆ ಅನುದಾನ ಇದೆ. ವಿಸ್ತೃತ ಯೋಜನಾ ವರದಿಯನ್ನು ತಯಾರು ಮಾಡಬೇಕು. ಅದಕ್ಕೆ ಯಾರು ಪರಿಣಿತರಿದ್ದಾರೆ, ಪರಿಣಿತರೇ ಒಂದು ಯೋಜನಾ ವರದಿ ತಯಾರು ಮಾಡಿದ್ರೆ ಅದು ಯಶಸ್ವಿ ಆಗ್ತದೆ. ಕರೇಜ್ ಒಂದು ವಿಶಿಷ್ಟವಾದಂಥ ಒಂದು ಇವತ್ತು ಕಾಮಗಾರಿ ಇದೆ. ಅದಕ್ಕೆ ಭಾಳ ಸ್ಕಿಲ್ಡ್ ಕೆಲಸ ಮಾಡೋಂಥವ್ರು ಬೇಕು. ಸುಮ್ಮನೆ ಮಾಡಲಿಕ್ಕಾಗಲ್ಲ. ಈಗ ಭೌಗೋಳಿಕವಾಗಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ಕರೇಜ್ ಎಲ್ಲಿ ನಮ್ಮ ಸುರಂಗಗಳು ಹೋಗ್ತಾವೆಲ್ಲ ದಾರಿ ಇದ್ದದ ಕಡೆ ಮೇಲೆ ಮನೆಗಳಾಗಿದೆ. ಬೇರೆ ಬೇರೆ ವಿಷಯಗಳು ಬರ್ತವೆ. ಯಾವ ಮನೆಯೂ ನಾವು ಕೆಡವಲಿಕ್ಕೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಯಾರಾದ್ರಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ. ಸೊ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಬೇಲೂರು ಗ್ರಾಮದ ಪ್ರಮುಖ ಬಸ್ ನಿಲ್ದಾಣ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಮಳೆಗಾಲದಲ್ಲಿ ಪ್ರಯಾಣಿಕರು ಜೀವ ಭಯದಲ್ಲಿ ಕಾಯುವಂತಹ ಸ್ಥಿತಿ ಉಂಟಾಗಿದೆ. ಬಸವೇಶ್ವರ ವೃತ್ತದ ಬಳಿ ಇರುವಂತಹ ಈ ನಿಲ್ದಾಣದ ಗೋಡೆಗಳು ಬಿರುಕು ಬೀಳುತ್ತಿದ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಅವಘಡ ಸಂಭವಿಸಬಹುದೆಂಬ ಆತಂಕ ಉಂಟಾಗಿದೆ. ಈ ನಿಲ್ದಾಣದಲ್ಲಿ ಪ್ರತಿದಿನ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ವಾಹನಗಳಿಗಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಇದೆ. ಆದರೆ ಮಳೆಗಾಲದಲ್ಲಿ ಈ ಜಾಗ ಸಂಪೂರ್ಣ ನೀರು ತುಂಬಿ ಸೋರುವ ಅಥವಾ ಕುಸಿಯುವ ಸ್ಥಿತಿಯಲ್ಲಿದೆ. ಪ್ರಯಾಣಿಕರಿಗೆ ಬಸ್ ನಿಲ್ದಾಣದ ಹೊರತಾಗಿ ಬೇರೆ ಅವಕಾಶಗಳು ಇಲ್ಲ. ಈ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳಲು ಹೆಣ್ಣು ಮಕ್ಕಳು ಕೂಡ ಭಯಪಡುವಂತಾಗಿದೆ. ಸರ್ಕಾರದಿಂದ ತಕ್ಷಣ ನೂತನ ಬಸ್ ನಿಲ್ದಾಣವನ್ನು ಅನುಮೋದಿಸಿ ನಿರ್ಮಿಸಬೇಕು ಅಂತ ಸ್ಥಳೀಯ ಯುವಕ ಆಕಾಶ್ ರಾಜೋಳೆ ಗ್ರಾಮಸ್ಥರ ಪರವಾಗಿ ಮನವಿಯನ್ನ ಮಾಡಿದ್ದಾರೆ. ಹಳಿಕೇಡ್ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಜರುಗಿದ್ದು ಈ ಕಾರ್ಯಕ್ರಮವು ಮಾಜಿ ಸಚಿವರಾಗಿರುವಂತಹ ರಾಜಶೇಖರ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರಿನ ನಿರ್ದೇಶಕರಾಗಿ ಹಾಗೂ ಜಿಲ್ಲಾ ಸಹಕಾರ ಯೂನಿಯನ್ನ ಅಧ್ಯಕ್ಷರು ಹಾಗೂ DCC ಬ್ಯಾಂಕ್ನ ಉಪಾಧ್ಯಕ್ಷರಾಗಿರುವಂತಹ ಅಭಿಷೇಕ್ ಆರ್ ಪಾಟೀಲ್ ಅವರು ಭಾಗವಹಿಸಿ ಮಕ್ಕಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ಗಳನ್ನು ವಿತರಿಸಿದರು. ಯುವ ಶಕ್ತಿ ಜವಾಬ್ದಾರಿ ಮತ್ತು ಸಂಘಟನೆಯ ಬದ್ಧತೆಯ ಸಂಕೇತವಾಗಿ ಯುವ ಕ್ರಾಂತಿ ಸಂಘಟನೆಯ 13ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಿಲ್ಲಾ ಯುವ ಸಮ್ಮೇಳನದ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನ ಭವ್ಯವಾಗಿ ನಡೆಯಿತು. ಈ ಕಾರ್ಯಕ್ರಮವು ಹವಾ ಮಲ್ಲಿನಾಥ್ ಮಹಾರಾಜರ ಸಾನ್ನಿಧ್ಯದಲ್ಲಿ ಮತ್ತು ಸಂಘಟನೆಯ ಸಂಸ್ಥಾಪಕರಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗುಂಡು ರೆಡ್ಡಿ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಬೈಕ್ ರ್ಯಾಲಿ ಬಸವ ಕಲ್ಯಾಣದ ಐತಿಹಾಸಿಕ ಕಲ್ಯಾಣ ಕೋಟೆಯಿಂದ ಆರಂಭವಾಗಿ ಮಾತೆ ಮಹಾದೇವಿ ಆಶ್ರಮದವರೆಗೆ ಸಾಗಿತ್ತು. ಪಟಾಕಿ ಸಿಡಿಸುತ್ತಾ ನೂರಾರು ಯುವಕರು ಶಿಸ್ತಿನಿಂದ ಭಾಗವಹಿಸಿದ್ದ ಈ ರ್ಯಾಲಿ ನಗರದ ಪ್ರಮುಖ ವೃತ್ತಗಳನ್ನ ಕವಿದಂತಾಯಿತು. ಈ ಮಹತ್ವದ ಕಾರ್ಯಕ್ರಮವು ಜಿಲ್ಲೆಯ ಯುವಕರಲ್ಲಿ ಹೊಸ ಉತ್ಸವವನ್ನ, ಸಮಾಜಮುಖಿ ಚಟುವಟಿಕೆಗಳ ಕಡೆಗೆ ಒಲವನ್ನು ಸೃಷ್ಟಿಸಿದ್ದು ಯುವ ಶಕ್ತಿ ಸಮರ್ಥ ಭಾರತದ ಆಧಾರ ಎಂಬ ಸಂದೇಶವನ್ನ ನೀಡಿದ ಈ ಬೈಕ್ ರ್ಯಾಲಿ ಗ್ರಾಮೀಣ ಮತ್ತು ನಗರ ಯುವ ಶಕ್ತಿಯ ಏಕತೆಗೂ ಸಾಕ್ಷಿಯಾದಂತಾಯಿತು. चलो चलो
ಶ್ರೀಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಶನಿವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪ ನಮನ ಸಲ್ಲಿಸಿ ಪೂಜೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಕರಾಳೆ, ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್ ಮತ್ತು ವಕೀಲರಾದ ಕೆ ಜಗನ್ನಾಥ್, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ರಾಮಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಂಗ್ ಇಂಡಿಯಾ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣಾ ಆಯೋಗದಿಂದ ನೋಟಿಸ್ ಜಾರಿಗೊಳಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಪ್ರಕಟಣೆಯನ್ನು ತಿಳಿಸಿದ್ದಾರೆ. ಚುನಾವಣಾ ಆಯೋಗದಲ್ಲಿ 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 29 ಅನ್ವಯ ಸಂಘ ಸಂಸ್ಥೆಯನ್ನ ರಾಜಕೀಯ ಪಕ್ಷವಾಗಿ ನೋಂದಾಯಿಸಲಾಗುತ್ತದೆ. ನೋಂದಾಯಿಸಿದಂಥ ಪಕ್ಷಗಳು ಚುನಾವಣೆಯಲ್ಲಿ ಭಾಗವಹಿಸಬೇಕು. ಆದರೆ ಕಳೆದ 6 ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿಗಳ ಸದನಗಳಿಗೆ ವಿಧಾನಸಭೆ ಉಪಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿಗಳನ್ನ ಯಂಗ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ತಾಲೂಕು ಭಾಲ್ಕಿ ಜಿಲ್ಲೆ ಬೀದರ್ ಪಕ್ಷದಿಂದ ಅಭ್ಯರ್ಥಿಯನ್ನಾಗಿ ಮಾಡಿರುವುದು ಕಂಡು ಬಂದಿದೆ. ಈ ಕಾರಣದಿಂದ ಈ ಒಂದು ಪಕ್ಷಕ್ಕೆ ನೋಟಿಸ್ ಕೂಡ ನೀಡಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 110/11 kV ಚಿದ್ರಿ ಉಪಕೇಂದ್ರದಿಂದ ಸರಬರಾಜು ಆಗುವಂತಹ 11 kV ಗುರುನಗರ ಮತ್ತು 33/11 kV ವೃತ್ತ ಕಚೇರಿ ಉಪಕೇಂದ್ರದಿಂದ ಸರಬರಾಜು ಆಗುವಂತಹ 11 kV ಸ್ಟೇಡಿಯಂ ಫೀಡರ್, 11 kV DC ಕಚೇರಿ ಫೀಡರ್ ಮತ್ತು 11 kV ಶಿವನಗರ್ ದಕ್ಷಿಣ ಫೀಡರ್ಗಳ ಮೇಲೆ ತುರ್ತು ಕಾರ್ಯನಿಮಿತ್ತ ರಾಘವೇಂದ್ರ ಕಾಲೋನಿ, ನಂದಿ ಕಾಲೋನಿ, ಗಣೇಶ್ ಮೈದಾನ, JP ನಗರ, ಬ್ರೀಮ್ಸ್, ಮೋಹನ್ ಮಾರ್ಕೆಟ್, ಅಂಬೇಡ್ಕರ್ ವೃತ್ತ, ಲೇಬರ್ ಕಾಲೋನಿ, SBH ಕಾಲೋನಿ, ದೇವಿ ಕಾಲೋನಿ ಹಾಗೂ ರಂಗಮಂದಿರ ಕಾಲೋನಿಗಳಲ್ಲಿ ದಿನಾಂಕ 17/8/2025 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ. ಗ್ರಾಹಕರು ಸಹಕರಿಸಬೇಕು ಅಂತ ಬೀದರ್ ವಿಭಾಗದ ಜೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೈದರ್ ನಗರದ ವಿಸ್ಡಮ್ ಪದವಿ ಪೂರ್ವ ಕಾಲೇಜು ಹಾಗೂ ನೀಟ್ ಅಕಾಡೆಮಿಯು ನೀಟ್ ಪುನರಾವರ್ತಿತ ಅಂದರೆ ರಿಪೀಟರ್ಸ್ ಅಭ್ಯರ್ಥಿಗಳಿಗೆ 1 ವಾರದ ಉಚಿತ ಡೆಮೋ ತರಬೇತಿ ನೀಡಲು ನಿರ್ಧರಿಸಿದೆ. ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ತರಬೇತಿಗೆ ಹೆಸರು ನೋಂದಾಯಿಸಬಹುದು ಅಂತ ಕಾಲೇಜು ಅಧ್ಯಕ್ಷ ಮೊಹಮ್ಮದ್ ಆಸಿಫುದ್ದೀನ್ ತಿಳಿಸಿದ್ದಾರೆ. 1 ವಾರದ ತರಬೇತಿಯ ನಂತರ 720 ಅಂಕಗಳ ಉಚಿತ ಪರೀಕ್ಷೆ ಸಹ ನಡೆಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ವಿದ್ಯಾರ್ಥಿ ವೇತನ ಕೂಡ ನೀಡಲಾಗುತ್ತದೆ. ಕಾಲೇಜು ನೀಟ್ ಪುನರಾವರ್ತಿತ ಅಂದರೆ ರಿಪೀಟರ್ಸ್ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಕೂಡ ಇರುತ್ತದೆ. ಈ ಬಾರಿ 1 ಕೋಟಿಗೂ ಅಧಿಕ ವಿದ್ಯಾರ್ಥಿ ವೇತನ ನೀಡಲಿದೆ ಅಂತ ತಿಳಿಸಿದ್ದಾರೆ. ಇನ್ನು ನೀಟ್ನಲ್ಲಿ 400ಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ ಶುಲ್ಕದ 90% ಮತ್ತು 380ಕ್ಕೂ ಅಧಿಕ ಅಂಕ ಪಡೆದವರಿಗೆ 80% ಮತ್ತು 360ಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ 70% ಮತ್ತು 340ಕ್ಕೂ ಅಧಿಕ ಅಂಕ ಪಡೆದವರಿಗೆ 60%, 320ಕ್ಕೂ ಅಧಿಕ ಅಂಕ ಗಳಿಸಿದವರಿಗೆ 50% ಮತ್ತು 300ಕ್ಕೂ ಅಧಿಕ ಅಂಕ ಗಳಿಸಿದವರಿಗೆ 40% ಮತ್ತು 250ಕ್ಕೂ ಹೆಚ್ಚು ಅಂಕ ಪಡೆದವರಿಗೆ 30% ಮತ್ತು 200ಕ್ಕೂ ಹೆಚ್ಚು ಅಂಕ ಗಳಿಸಿದವರಿಗೆ 20% ಹಾಗೂ 199ಕ್ಕಿಂತಲೂ ಕಡಿಮೆ ಅಂಕ ಪಡೆದವರಿಗೆ 15% ವಿದ್ಯಾರ್ಥಿ ವೇತನ ಕೊಡಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನದ ಲಾಭ ಪಡೆಯಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.